ವೆಲ್ಕಮ್ ಟು ಸ್ಟೋರಿ ಹಬ್. ಹಲೋ ನನ್ನ ಮುದ್ದು ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನಿವತ್ತೊಂದು ಹೊಸ ಕತೆ ಜೊತೆಗೆ ಬಂದಿದ್ದೀನಿ. ಆ ಕತೆ ಹೆಸರು ಮಾಂತ್ರಿಕ ಕುಂಬಳಕಾಯಿ. ಏನು ಹೇಳಿ? ಮ್ಯಾಜಿಕ್ ಪಂಪ್ಕಿನ್. ಹೌದು ಮಕ್ಕಳೇ, ಈ ಕತೆನಲ್ಲಿ ಒಂದೂರಲ್ಲಿ ಒಂದು ದಟ್ಟವಾದ ಕಾಡು. ಆ ಕಾಡಲ್ಲಿ ಅಜ್ಜಿ ಒಬ್ಬರೇ ಇದ್ದರು. ಪಾಪ ಅಜ್ಜಿಗೆ ಒಬ್ಬ ಚಿಕ್ಕ ಮೊಮ್ಮಗಳಿದ್ಲು. ಆಕೆ ಪಕ್ಕದ ಊರಿನಲ್ಲಿ ಇದ್ಲು. ಅಜ್ಜಿಗೆ ತುಂಬ ಆಸೆ, ಬಹಳ ದಿನದಿಂದ ಯಾವಾಗ ಹೋಗಿ ನನ್ನ ಮೊಮ್ಮಗಳನ್ನ ನೋಡ್ಕೊಂಡು ಬರ್ತೀನೋ ಅಂತ. ಸರಿ, ಅಜ್ಜಿ ಏನು ಮಾಡ್ತು, ಅದೇ ಯೋಚನೆಯಲ್ಲಿ ಮೊಮ್ಮಗಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮಲ್ಕೊಂತು. ಹಾಗೆ ಮಲಗಿದಾಗ ಆ ದಿನ ರಾತ್ರಿ ಆಕೆ ಕನಸಲ್ಲಿ ದೇವರು ಪ್ರತ್ಯಕ್ಷ ಆಗಿಬಿಟ್ರು. ದೇವರು ಕೇಳಿದರು, ಯಾಕೆ ಅಜ್ಜಿ ತುಂಬ ಯೋಚನೆ ಮಾಡ್ತಾ ಇದ್ದೀಯಾ ಅಂತ. ಅದಕ್ಕೆ ಅಜ್ಜಿ ಹೇಳಿದರು, ಏನೂ ಇಲ್ಲ ದೇವರೇ, ನಾನು ನನ್ನ ಮೊಮ್ಮಗಳನ್ನ ನೋಡೋಕ್ಕೆ ಹೋಗಬೇಕು ಅಂತ. ಅದಕ್ಕೆ ದೇವರು ಅಂದರು, ಸರಿ ಹೋಗಿ ಬಾ ಅಂದರು. ಅದಕ್ಕೆ ಅಜ್ಜಿ ಅಂದರು, ನಾನು ಹೇಗೆ ಹೋಗೋದು? ಯಾಕೆ ಅಂತ ಹೇಳಿದರೆ, ಈ ಕತೆ ನಡೆದದ್ದು ತುಂಬ ಬಹಳ ಬಹಳ ವರ್ಷಗಳ ಹಿಂದೆ ಮಕ್ಕಳೇ. ಆಗ ಓಡಾಡೋದಕ್ಕೆ ಬಸ್ಸು, ಟ್ರೈನ್, ಕಾರ್, ಏರೋಪ್ಲೇನ್ ಏನೂ ಇರಲಿಲ್ಲ. ಸೊ ಓಡಾಡಬೇಕು ಅಂತ ಹೇಳಿದ್ರೆ ನಡ್ಕೊಂಡು ಹೋಗಬೇಕಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ತುಂಬ ದಿನಗಳ ಕಾಲ ಉಳಿದು ಉಳಿದು ಗುಂಪಿನಲ್ಲಿ ಹೋಗಬೇಕಾಗಿತ್ತು. ಅದು ಹೇಳಿ ಕೇಳಿ ದಟ್ಟವಾದ ಕಾಡು. ಅಜ್ಜಿ ಹೇಳಿದರು, ಸರಿ. ಅದಕ್ಕೆ ದೇವ್ರು ಹೇಳಿದರು, ಸರಿ, ನಾನು ನಿನಗೆ ಒಂದು ಸಹಾಯ ಮಾಡ್ತೇನೆ. ನಾನು ನಿನಗೆ ಒಂದು ಮ್ಯಾಜಿಕ್ ಕುಂಬಳಕಾಯಿ ಕೊಡ್ತೇನೆ. ನೀನೇನು ಮಾಡಬೇಕು, ನಿನ್ನ ಮನೆ ಹಿತ್ತಲಲ್ಲಿ ಆ ದೊಡ್ಡ ಕುಂಬಳಕಾಯಿ ಇದೆ, ಅದನ್ನು ತೊಗೊಂಡು ಬಂದುಬಿಟ್ಟು ಅದಕ್ಕೆ ಕಿಟಕಿ ಬಾಕ್ಲನ್ನು ಹಾಕು, ಅಂದರೆ ಕೊರೆದ್ಬಿಡು. ಅದಾದಮೇಲೆ ನೀನು ಅದರೊಳಗೆ ಮೊಮ್ಮಗಳನ್ನು ನೋಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂತು. ಸರಿ, ಆ ಅಜ್ಜಿ ಕುಂಬಳಕಾಯಿ ಒಳಗಡೆ ಕೂತ್ಕೊಂತು. ಏಯ್ ತರ ಪುರ ಕುಂಬಳವೇ, ನಡೆ ಕುಂಬಳವೇ ಅಂತು. ಆ ಕುಂಬಳಕಾಯಿ ಹೇಗೆ ಹೋಗ್ತು ಮಕ್ಕಳೇ? ಗುಡು 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 ಶಬ್ದ ಮಾಡ್ತಾ ಉರುಳ್ಕೊತ ಬಂತು. ನೋಡಿ, ಸ್ವಲ್ಪ ದೂರ ನಡೀತೋ ಇಲ್ಲೋ, ಅಲ್ಲಿ ಕರಡಿ ಅಜ್ಜಿ ಬರೋದನ್ನೇ ಕಾಯ್ತಾ ಇತ್ತು. ಏ ಅಜ್ಜಿ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಿತ್ಕೋ ಅಂತ ಹೇಳ್ತು. ಅಜ್ಜಿ ಭಯದಿಂದ ಹೊರಗೆ ಬಂದ್ಲು. ಇಲ್ಲ ಕರಡಿ ಮಾರಾಯ, ನಾನು ನನ್ನ ಮೊಮ್ಮಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ನಾನು ಮತ್ತೆ ಪುನಃ ವಾಪಸ್ ಬರ್ತೀನಿ ಅಂತ ಹೇಳ್ತು. ಆದರೆ ಅಜ್ಜಿ ಹೇಳಿದ್ಲು, ಇಲ್ಲ ನಾನು ವಾಪಸ್ ಬರ್ತೀನಿ ಅಂತ. ಆದರೆ ಅಜ್ಜಿ ಹೇಳಿದ ಮಾತನ್ನ ಕರಡಿ ಕೇಳಲೇ ಇಲ್ಲ. ಇಲ್ಲ, ನಾನು ಇವಾಗಲೇ ನಿನ್ನ ತಿಂತೀನಿ ಅಂತು. ಅಜ್ಜಿ ತುಂಬ ಬೇಡ್ಕೊಂತು. ಆಗ ಕರಡಿ ಒಪ್ತು. ಸರಿ, ಅಜ್ಜಿ ಭಯದಿಂದನೇ ಮತ್ತೆ ಕುಂಬಳಕಾಯಿ ಒಳಗಡೆ ಕೂತ್ಕೊಂತು. ತರ ಪುರ ಕುಂಬಳವೇ, ನಡೆ ಕುಂಬಳವೇ ಅಂತ ಹೇಳ್ತು. ಸ್ವಲ್ಪ ದೂರ ಆ ಕುಂಬಳಕಾಯಿ ಹೇಗೆ ಶಬ್ದ ಮಾಡ್ತು ಮಕ್ಕಳೇ? ಎಲ್ಲ ಹೇಳಿ. ಗುಡು 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 ಅಂತ ಶಬ್ದ ಮಾಡಿ ಹೋಯಿತು. ಅಲ್ಲಿಗೆ ಹೋಗಿ ಸ್ವಲ್ಪ ದೂರನೇ ಹೋಯಿತು. ಅಲ್ಲಿ ಸಿಂಹ ಕಾಯ್ತಾ ಇತ್ತು. ಸರಿ, ಅದನ್ನು ನೋಡಿದ ತಕ್ಷಣ ಅಜ್ಜಿ ಕುಂಬಳಕಾಯಿ ಒಳಗಡೆನೇ ಬೆವರು ಬಿಟ್ಲು. ಅಜ್ಜಿ ಹೆದರ್ಕೊಂತ ಕೂತ್ಕೊಂಡಿತ್ತು. ಏಯ್ ಯಾರಲ್ಲಿ? ಕುಂಬಳಕಾಯಿ ಒಳಗಡೆ ಬನ್ನಿ ಹೊರಗೆ ಅಂತ ಸಿಂಹ ಕರೀತು. ಅಜ್ಜಿ ಭಯದಿಂದ ಹೊರಗೆ ಬಂದು, ಕ್ಷಮಿಸು ಮಾರಾಯ, ನಾನೇ ಅಂತ ಅಂತು. ಏ ಮುದ್ಕಿ, ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಸಿಂಹ ಗದರಿಸ್ತು. ಅದಕ್ಕೆ ಅಜ್ಜಿ ಹೇಳ್ತು, ಇಲ್ಲ, ನನ್ನ ಮೊಮ್ಮಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತು. ಅದಕ್ಕೆ ಸಿಂಹ ಹೇಳ್ತು, ಸುಳ್ಳು ಹೇಳಬೇಡ ಅಂತ. ಅಜ್ಜಿ ನಡುಕ್ತಾ ಹೇಳ್ತು, ಇಲ್ಲ ಸಿಂಹ, ನನ್ನ ಮೊಮ್ಮಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತು. ಸರಿ, ನೀನು ವಾಪಸ್ ಬಂದಮೇಲೆ ನಾನು ನಿನ್ನ ತಿಂತೀನಿ ಅಂತು. ಅಜ್ಜಿ ಭಯದಿಂದ ಆಗಲಿ ಸಿಂಹರಾಯ ಅಂತ ಕೈ ಮುಗಿದು ಮತ್ತೆ ಕುಂಬಳಕಾಯಿ ಒಳಗಡೆ ಕೂತ್ಕೊಂಡ್ರು. ಈಗ ಅಜ್ಜಿ ಭಯದಿಂದನೇ ತರ ಪುರ ಕುಂಬಳವೇ, ನಡೆ ಕುಂಬಳವೇ ಅಂತ ಹೇಳಿದ್ಲು. ಸರಿ,
ಕುಂಬಳಕಾಯಿ ಮತ್ತೆ ಯಥಾ ರೀತಿ ಗುಡು 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 ಶಬ್ದ ಮಾಡ್ತಾ ತನ್ನ ಮೊಮ್ಮಗಳಿದ್ದ ಊರಿಗೆ ಹೋಯಿತು. ಅಜ್ಜಿ ಅಲ್ಲಿ ಆರಾಮಾಗಿ ಸ್ವಲ್ಪ ದಿನ ಇತ್ತು. ಆದರೆ ಸ್ವಲ್ಪ ದಿನ ಆಗೇ ಹೋಯಿತು, ಅಜ್ಜಿ ವಾಪಸ್ ಬರಬೇಕಾಯ್ತು. ಆಗ ಅಜ್ಜಿ ತುಂಬ ಯೋಚನೆ ಮಾಡ್ತಾ ಇತ್ತು. ತನ್ನ ಮೊಮ್ಮಗಳಿಗೋಸ್ಕರ ರುಚಿ ರುಚಿಯಾದ ತಿಂಡಿಗಳನ್ನು ಮಾಡಿ ಅಜ್ಜಿ ಇಡ್ತು. ಅದಾದಮೇಲೆ ಅಜ್ಜಿ ಮೊಮ್ಮಗಳಿಗೆ ವಿದಾಯ ಹೇಳಿ ತನ್ನ ಕುಂಬಳಕಾಯಿ ಒಳಗಡೆ ಬಂದು ಕೂತ್ಕೊಂತು. ಈಗ ಅಜ್ಜಿಗೆ ಸಿಂಹರಾಯನ ಭಯ. ಸರಿ, ಅದೇ ಯೋಚನೆಯಲ್ಲಿ ಅಜ್ಜಿ ಕುಂಬಳಕಾಯಿನಲ್ಲಿ ಕೂತ್ಕೊಂಡಾಗ ಮೊಮ್ಮಗಳು ಕೇಳಿದರು, ಅಜ್ಜಿ ಯಾಕೆ ಸಪ್ಪೆ ಮೋರೆ ಹಾಕಿದ್ದೀರಾ ಅಂದ್ಲು. ಅಜ್ಜಿ ಅಂದರು, ಉಪಾಯನಾ? ಯಾವ ಉಪಾಯ? ಮೊಮ್ಮಗಳು ಹೇಳಿದ್ಲು, ಅಜ್ಜಿ ಒಂದು ಕೆಲಸ ಮಾಡು, ನಾನು ನಿನಗೆ ಸ್ವಲ್ಪ ಖಾರದ ಪುಡಿನ ಒಂದು ಪೊಟ್ನ ಮಾಡಿ ಕೊಡ್ತೀನಿ. ನೀನು ಹೋಗ್ತೀಯಲ್ಲ ಆ ಪ್ರಾಣಿ ಹತ್ರ, ಆಗ ಹೇಳು, ಏ ಮಾರಾಯ, ನಾನು ನಿನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ. ಅವ್ರಿಗೆ ನೀನು ಕುಂಕುಮ ಹಚ್ಚಿದಂಗೆ ಮಾಡಿ ಅವ್ರ ಕಣ್ಣಿಗೆ ಖಾರದ ಪುಡಿ ಎರಚಿಬಿಡು ಅಂತ ಹೇಳಿದರು. ಈ ವಿಷಯ ಕೇಳಿ ಅಜ್ಜಿ ಖುಷಿನೋ ಖುಷಿ. ಮಕ್ಕಳೇ, ನಿಮಗೂ ಖುಷಿ ಆಯ್ತಲ್ವಾ? ಸರಿ, ಅಜ್ಜಿ ಈಗ ಸಂತೋಷದಿಂದ ಮೊಮ್ಮಗಳಿಗೆ ವಿದಾಯ ಹೇಳಿ ಕುಂಬಳಕಾಯಿ ಒಳಗಡೆ ಕೂತ್ಕೊಂಡ್ರು. ಈಗ ಅಜ್ಜಿ ಏನು ಹೇಳ್ತಾರೆ ಹೇಳಿ ಕುಂಬಳಕಾಯಿ ಒಳಗೆ ಕೂತ್ಕೊಂಡಾಗ? ಸರಿಯಾಗಿ ಹೇಳಿದ್ರಿ. ಏನು ಹೇಳಿದ್ಲು? ತರಾಪುರ ಕುಂಬಳವೇ ನಡೆ ಕುಂಬಳವೇ ಅಂದ್ಬಿಟ್ಲು. ಈಗ ಅದು ಶಬ್ದ ಮಾಡ್ತಾ ಹೇಗೆ ಮಾಡ್ತು ಶಬ್ದನ? ಸರಿಯಾಗಿ ಹೇಳಿದ್ರಿ. ಗುಡು 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 ಅನ್ಕೊಂತ ಬಂತು. ಯಾರನ್ನ ಫಸ್ಟ್ ಭೇಟಿಯಾಗಿದ್ದದು? ಸರಿಯಾಗಿದೆ, ಸಿಂಹ ಸಿಕ್ತು. ಸಿಂಹ ಸುಮ್ಮನೆ ಇತ್ತಾ? ಏ ಅಜ್ಜಿ, ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ಇಷ್ಟು ದಿನ ಆದರೂ ವಾಪಸ್ ಬರದೆ ನೀನು ಬರೋದನ್ನು ದಿನ ಕಾಯ್ತಾ ಇದ್ದೆ ಅಂತ ಹೇಳ್ತು. ಅಜ್ಜಿ ಭಯದಿಂದ, ಇಲ್ಲ ಮಾರಾಯ, ನನ್ನ ಮೊಮ್ಮಗಳು ನನ್ನ ಬಿಡಲೇ ಇಲ್ಲ, ಅದಕ್ಕೆ ಅಲ್ಲೇ ಇದ್ದೆ ಅಂತ ಹೇಳಿದ್ಲು. ಸರಿ ಸರಿ, ಬಾ, ಕುಂಬಳಕಾಯ್ದಿಂದ ಹೊರಗೆ ಬಾ, ನಾನು ನಿನ್ನ ತಿನ್ನಬೇಕು ಅಂತ ಅಂತು. ಅದಕ್ಕೆ ಅಜ್ಜಿ, ಸರಿ ಮಾರಾಯ, ತಿನ್ನುವಂತೆ, ಆದರೆ ಅದಕ್ಕಿಂತ ಮೊದಲು ನಾನು ಮೊಮ್ಮಗಳು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕುಂಕುಮ ಕೊಟ್ಟಿದ್ದಾಳೆ, ಅದನ್ನು ಹಚ್ಕೋ, ಆಮೇಲೆ ನನ್ನ ತಿನ್ನು, ನಾನು ಆರಾಮಾಗಿ ಸಾಯ್ತೀನಿ ಅಂದ್ಲು. ಸರಿ ಸರಿ, ಬಾ ಕೊಡು ಅಂತು. ಅಜ್ಜಿ ಕುಂಕುಮನ ತಗೊಂಡು, ಮಕ್ಕಳೇ ಅದು ನಿಜವಾಗ್ಲೂ ಕುಂಕುಮನಾ? ಅಲ್ಲಲ್ಲ. ಅಜ್ಜಿ ಏನು ಮಾಡ್ತು, ಕುಂಕುಮನ ತಗೊಂಡು ಆ ಸಿಂಹರಾಯನಿಗೆ ಹಚ್ಚಕ್ಕೋಯ್ತು. ಹಚ್ಚಿದಂಗೆ ಮಾಡಿ ಕಣ್ಣಲ್ಲಿ ಖಾರದ ಪುಡಿ ಎರಚಿಬಿಡ್ತು. ಆಗ ಸಿಂಹ ಉರಿ ಉರಿ ತಾಳ್ಳಾರೆ ತಾಳ್ಳಾರೆ ಅಂತ ಅಳೋದಕ್ಕೆ ಶುರು ಮಾಡ್ತು. ಆಗ ಅಜ್ಜಿ ಖುಷಿಯಿಂದ ಎಗರ್ಕೊಂತ ಕುಂಬಳಕಾಯಿ ಒಳಗಡೆ ಕೂತ್ಕೊಂಡು, ಹೇ ತರಾಪುರ ಕುಂಬಳವೇ ನಡೆ ಕುಂಬಳವೇ ಅಂತು. ಈಗ ಕುಂಬಳಕಾಯಿ ಖುಷಿ, ಅಜ್ಜಿ ಖುಷಿ, ಗುಡು 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 ಶಬ್ದ ಮಾಡ್ತಾ ಹೋಯ್ತು. ಈಗ ಮಕ್ಕಳೇ ಹೇಳಿ, ಕುಂಬಳಕಾಯಿ ಹೋಗಿ ಎಲ್ಲಿ ನಿಂತ್ಕೊಂತು? ಸರಿಯಾಗಿದೆ, ಕರಡಿ ಹತ್ರ ನಿಂತ್ಕೊಂತು. ಆಗ ಕರಡಿ ಸಹ ಕೋಪದಲ್ಲಿತ್ತು. ಯಾಕೆ ಅಂದರೆ ಅಜ್ಜಿ ಬಹಳ ದಿನಗಳನ್ನಾದರೂ ಸಹ ವಾಪಸ್ ಬಂದಿರಲಿಲ್ಲ. ಆಗ ಕುಂಬಳಕಾಯಿಗೆ ನಿತ್ಕೋ ಅಂತ ಹೇಳ್ತು. ಯಾರು? ಕರಡಿ. ಆಗ, ಏ ಅಜ್ಜಿ, ನೀನು ಬೇಗ ಹೊರಗೆ ಬಾ, ಇಲ್ಲಾಂದರೆ ನಾನೇ ಒಳಗೆ ಬಂದು ನಿನ್ನ ತಿಂದು ಹಾಕ್ತೀನಿ ಅಂತು. ಆಗ ಅಜ್ಜಿ, ಬೇಡ ಮಾರಾಯ, ನಾನೇ ಹೊರಗೆ ಬರ್ತೀನಿ ಅಂತ ನಡುಕ್ಕೊಂತ ಹೊರಗೆ ಬಂತು. ಹೇಳು, ಯಾಕೆ ಇಷ್ಟು ತಡ ಆಗಿ ಬಂದದ್ದು ಅಂತ ಕರಡಿ ಕೇಳಿದ್ದಕ್ಕೆ ಅಜ್ಜಿ, ಇಲ್ಲ ಮಾರಾಯ, ನನ್ನ ಮೊಮ್ಮಗಳು ಬಿಡಲೇ ಇಲ್ಲ ಅಂತ ಅಜ್ಜಿ ಹೇಳ್ತು. ಸರಿ, ಈಗ ನಿನ್ನನ್ನು ನಾನು ತಿಂದು ಹಾಕ್ತೇನೆ ಅಂತು. ಅದಕ್ಕೆ ಅಜ್ಜಿ ನಡ್ಕೊಂತ, ಬೇಡ ಮಾರಾಯ, ಅದಕ್ಕಿಂತ ಮೊದಲು ನಾನು ನಿನಗೆ ಕುಂಕುಮ ತಂದಿದ್ದೇನೆ, ದೇವ್ರ ಹೆಸರಲ್ಲಿ ಅರ್ಚನೆ ಮಾಡಿ ಈ ಕುಂಕುಮ ಹಚ್ಕೋ ಅಂತ ಹೇಳಿ ಅಜ್ಜಿ ಕರಡಿ ಹತ್ರ ಹೋಯಿತು. ಕರಡಿಗೆ ಹಚ್ಚಕ್ಕೋಗಿ ಕರಡಿ ಕಣ್ಣಲ್ಲಿ ಖಾರದ ಪುಡಿ ಹಾಕ್ಬಿಡ್ತು.
ಈಗ ಕರಡಿ ಉರಿ ಉರಿ ನಾನು ತಾಳಾರೆ ಅಂತ ಅರ್ಸಕ್ಕೆ ಶುರು ಮಾಡ್ತು. ಈಗ ಅಜ್ಜಿ ಖುಷಿಯಿಂದ ಕುಣಿದಾಡ್ತು. ಸರಿ, ಅಜ್ಜಿ ಕುಂಬಳಕಾಯಿ ಒಳಗಡೆ ಹತ್ಕೊಂತು ಮತ್ತೆ ಹೇಳ್ತು, ತರ ಪುರ ಕುಂಬಳವೇ ನಡೆ ಕುಂಬಳವೇ ಅಂತ. ಈಗ ಕುಂಬಳಕಾಯಿ ಗುಡು 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 ಶಬ್ದ ಮಾಡ್ತಾ ಅಜ್ಜಿ ಇದ್ದ ಮನೆಗೆ ಬಂತು. ಅಜ್ಜಿ ಸಂತೋಷದಿಂದ ಆ ಕುಂಬಳಕಾಯಿಗೆ ನಮಿಸಿದ್ಲು. ಆ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಯಥಾ ಪ್ರಕಾರವಾಗಿ ಸಂತೋಷದಿಂದ ಜೀವನವನ್ನು ಮಾಡೋಕ್ಕೆ ಶುರು ಮಾಡಿದರು. ಮಕ್ಕಳೇ, ಈ ಕಥೆಯ ನೀತಿ ಅಷ್ಟೇ, ನಾವು ಯಾರಿಗೂ ತೊಂದರೆಯನ್ನು ಕೊಡಬಾರ್ದು. ನಾವು ಯಾರಿಗಾದರೂ ತೊಂದರೆ ಕೊಡಬೇಕು ಅಂತ ಯೋಚಿಸಿದರೆ ಅದಕ್ಕೆ ಪ್ರತಿಯಾಗಿ ದೇವರು ನಮಗೆ ತೊಂದರೆಯನ್ನು ಕೊಡ್ತಾರೆ.